ಅನು, ಆನ್ ಎ ನಾರ್ಮಲ್ ಡೇ ನನ್ನ ಅನು ಒಬ್ಳೆ ನಿಮ್ಮನ್ನೆಲ್ಲ ಎದುರಿಸ್ತಾಳೆ. ಆದರೆ ಇವತ್ತು ಇವಳು ಅಳ್ತಾ ಇದ್ದಾಳೆ. ಇಟ್ ಮೀನ್ಸ್ ಇಟ್ಸ್ ನಾಟ್ ಎ ನಾರ್ಮಲ್ ಡೇ. ಇವತ್ತು ಅನು ಗಂಡ ಅನುಜ್ ಇವಳ ಪರವಾಗಿ ನಿಂತು ಹೋರಾಡಬೇಕಾಗಿದೆ. ಆಯ್ತು, ಹಾಗೆ ಮಾಡಿದ್ರಾಯ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇನೋ ಹೇಳ್ತಿದ್ದಿಲ್ಲ ವನರಾಜ್, ಅದನ್ನ ಮತ್ತೊಮ್ಮೆ ಹೇಳು ಕೇಳೋಣ. ಈ ನಿನ್ನ ಕಾಲೇಜ್ ಹುಡುಗರ ಆಟಿಟ್ಯೂಡ್ನ ನಿನ್ನ ಹತ್ರನೇ ಇಟ್ಕೋ ಅನುಜ್. ನಾನು ಏನು ಹೇಳಿದೆ ಅದನ್ನು ನೀನು ಕೇಳಿಸ್ಕೊಂಡೆ, ಆದ್ರೆ ನಿನ್ನ ಹೆಂಡತಿ ಏನು ಹೇಳಿದ್ಲು ಅನ್ನೋದನ್ನ ನೀನು ಕೇಳಿಸ್ಕೊಂಡಿಲ್ಲ. ಹಾಗಾಗೇನೆ ಈ ಎಲ್ಲ ಡ್ರಾಮಾ ಆಗ್ತಾ ಇರೋದು. ಈಗ ನೀನು ಬಂದಾಗಿದೆ, ನಿನ್ನ ಹೆಂಡತಿ ಕೈ ಹಿಡ್ದಾಗಿದೆ ಅಂದ್ರೆ ಆ ಕೈ ಹಿಡ್ಕೊಂಡು ಇಲ್ಲಿಂದ ಅವಳನ್ನ ಕರ್ಕೊಂಡು ಹೋಗು, ಮತ್ತಿನ್ಯಾವತ್ತೂ ವಾಪಸ್ ಬರಬೇಡ. ನನ್ನ ಅನು ಇಲ್ಲಿಗೆ ಬಂದಿದ್ದು ಅವಳ ಇಚ್ಛೆಯಿಂದ, ಇಲ್ಲಿಂದ ಹೋಗೋದು ಕೂಡ ಅವಳ ಇಚ್ಛೆಯಿಂದನೇ ವನರಾಜ್. ಅನು, ಪ್ಲೀಸ್ ಅಳ್ಬೇಡ. ನಿನ್ನ ಅಮೂಲ್ಯವಾದ ಕಣ್ಣೀರನ್ನ ಈ ಮನೆ ಮೇಲೆ ಹರಿಸಿ ವ್ಯರ್ಥ ಮಾಡಬೇಡ. ದೇ ಡೋಂಟ್ ಡಿಸರ್ವ್ ಇಟ್. ಹಾ ಹೌದು ಕರೆಕ್ಟ್, ಸರಿಯಾಗಿ ಹೇಳ್ತಿದ್ದಾನೆ. ಇವ್ರ ಕಣ್ಣೀರ್ನಂತೂ ನಿಮ್ಮ ಅರಮನೆನೇ ಡಿಸರ್ವ್ ಮಾಡೋದು. ಸೊ ಪ್ಲೀಸ್ ಇವ್ರನ್ನ ನಿಮ್ಮ ಅರಮನೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗ್ತೀನಿ ವನರಾಜ್, ಆದ್ರೆ ಮೊದಲು ಎಣಿಸೋದಕ್ ಬಿಡು. ಓ ಮೈ ಗಾಡ್, ಏನ್ ಎಣಿಸ್ತೀರಾ ಮಿಸ್ಟರ್ ಕಪಾಡಿಯಾ? ಅಪರಾಧ ಅಪರಾಧ ಅಪರಾಧ. ಅದೇನಂದ್ರೆ ಮಿಸಸ್ ರಾಖಿ, ನಾನು ಲೆಕ್ಕಾಚಾರದಲ್ಲಿ ತುಂಬ ಪಕ್ಕಾ ಇದ್ದೀನಿ. ನಾನು ಎಲ್ಲರೂ ಅಪರಾಧ ಎಣಿಸೋವರೆಗೂ ಲೆಕ್ಕಾಚಾರ ಸರಿ ಹೋಗೋದಿಲ್ಲ. ಪಾವನಿ, ನಿನ್ನ ಆಟಿಟ್ಯೂಡ್ ಹಾಗೂ ಬಾಡಿ ಲ್ಯಾಂಗ್ವೇಜ್ ನೋಡಿದ್ಮೇಲೆ ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಇಲ್ಲಿ ಏನು ನಡೆದಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ವೆರಿ ಬ್ಯಾಡ್, ಡಿಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯು. ನಿನ್ನೆ ನಿಮ್ಮಮ್ಮ ನಿನ್ನನ್ನು ಮನೆಯಿಂದ ವಾಪಸ್ ಕಳಿಸಿದ್ದಕ್ಕೆ ಹೀಗೆ ಸೇಡ್ ತೀರಿಸ್ಕೊಳ್ಳೋದು ಸರಿನಾ? ನೀವ್ ಏನ್ ಹೇಳ್ಬೇಕೋ ಅದನ್ನ ಹೇಳಿ, ಆದ್ರೆ ಇದು ಅಮ್ಮ ಮಗಳ ಮಧ್ಯೆ ಇರೋ ವಿಷಯ. ಅಮ್ಮ ಏನಾದ್ರೂ ಮಾತಾಡ್ಬೋದು ಅಂದ್ರೆ ಮಗಳನ್ನು ಮಾತಾಡ್ಬೋದು ಅಲ್ವಾ ಇಲ್ಲಿ? ಕ್ಲಿಯರ್ಲಿ ಸ್ವಲ್ಪ ಹೇಳ್ಬೋದು, ಆದ್ರೆ ನೀನ್ ಇಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ಯಾ. ಅದಕ್ಕೇನೀಗ? ಹಾಗಾಗಿ ಮಿಸ್ ಪಾವನಿ ವನರಾಜ್ ಅವರೇ, ಇವತ್ತು ನಾನು ನಿಮ್ಮ ತಾಯಿನ ನಿಮ್ಮ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ನೀವು ನಿಮ್ಮ ತಾಯಿ ಮನೆ ಹತ್ರ ಕಾಣಿಸ್ಕೊಳ್ಳಬಾರ್ದು. ನೀನು ಹೀಗೆಲ್ಲ ಅನ್ಕೋಬೇಡ. ನೀನು ಅಲ್ಲಿಗೆ ಅದಕ್ಕೆ ನೋಡೋದಕ್ಕೆ ಬರ್ತಾ ಇದೆಯಾ ಅಂತ ಈ ಅನುಜ್ ಕಪಾಡಿಯ ಮನಸ್ಸು ಮಾಡ್ದ ಅಂತಂದ್ರೆ ಅದಕ್ಕೆ ಮನೆ ಒಳಗಲ್ಲ, ಬೀದಿಲ್ ಬಿದ್ದಿರ್ತಾನೆ. ಅಂಡ್ ದೆನ್ ಐ ಶಾಲ್ ಸಿ ನಿನಗೆ ಅದಕ್ಕೆ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇತ್ತಾ ಅಥವಾ ಅವನ ಸ್ಟೇಟಸ್, ಅವನ ಹಣ, ಅವನ ಲೈಫ್ ಸ್ಟೈಲ್ ಮೇಲೆ ಇತ್ತಾ ಅಂತ. ನನ್ನ ಮನೇಲಿ ನನ್ನ ಮಗಳ ಹತ್ರನೇ ಹೀಗೆ ಯಾರು ಮಾತಾಡ್ಕೂಡ್ದು. ಹಾಗೇನೆ ನನ್ನ ಅನು ಹತ್ರ ಯಾರೇ ಆಗ್ಲಿ ಇಲ್ಲಿ ಹೀಗೆ ಕಿರ್ಚಾಡೋ ಹಾಗಿಲ್ಲ ಮಿಸ್ಟರ್ ವನರಾಜ್. ಸಂತೋಷ ಪಡೋ, ಈ ಮನೇಲಿ ಅಂಕಲ್ ಹಾಗೂ ಖುಷಿ ಇದ್ದಾರೆ. ಇಲ್ದೆ ಹೋಗಿದ್ರೆ ನೀವು ಈ ಮನೇನ ಏನೋ ಡ್ರಾಮಾ ಮಾಡ್ತಿರ್ತೀರಲ್ಲ ನಿಮ್ಮ ಮನೆ ಅಂತ, ಇದನ್ನ ಯಾವತ್ತೋ ನೆಲಸಮ ಮಾಡ್ಬಿಡ್ತಾ ಇದ್ದೆ ನಾನು. ಮತ್ತೆ ನಿನಗೇನನ್ಸುತ್ತೆ ಆಗ ನಿನ್ನ ಅರಮನೆ ಅದ್ರ ಜಾಗದಲ್ಲಿ ಇರುತ್ತೆ ಅಂದ್ಕೊಂಡಿದ್ಯಾ? ಅದು ನನ್ನ ಅರಮನೆ ಅಲ್ಲ ವನರಾಜ್, ಅದು ಕೇವಲ ಸಿಮೆಂಟು ಕಲ್ಲಿನ ಕಟ್ಟಡ ಅಷ್ಟೇ. ನನ್ನ ಅರಮನೆ, ನನ್ನ ಸರ್ವಸ್ವ, ನನ್ನ ಈ ಅನು.